ರಾಜ್ಯದಲ್ಲಿ ಎದ್ದಿರೋ ಮಳೆಯ ಬರ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಊರೂರಲ್ಲೂ ಮಳೆ ಸುನಾಮಿ ಎದ್ದಿದ್ದು ಮೈಸೂರು ಭಾಗದಲ್ಲಿ ಜಲಪ್ರವಾಹವೇ ಸೃಷ್ಟಿಯಾಗ್ತಿದೆ. 3 ದಿನದಿಂದ ಸುರಿತಿರುವಂತಹ ಮಳೆಗೆ ಬೆಂಗಳೂರಿನ ಬ್ರ್ಯಾಂಡೇ ಕಿತ್ಕೊಂಡು ಹೋಗ್ತಿದೆ. ಕರ್ನಾಟಕದ ಉತ್ತರದಿಂದ ದಕ್ಷಿಣದವರೆಗೂ ಸುರಿಯುತ್ತಿರುವುದು ಬರೀ ಮಳೆ ಮಳೆ ಮಳೆ. ಎತ್ತ ಕಣ್ಣಾಯಿಸಿದ್ರೂ ಬರೀ ನೀರೇ ಕಾಣುತ್ತಿದೆ. ಮಳೆಗಾಲವೇ ಮುಗಿಯೋದಕ್ಕೆ ಬಂತು, ಆದರೆ ಮಳೆ ಅಬ್ಬರ ಮಾತ್ರ ಕಮ್ಮಿ ಆಗ್ತಿಲ್ಲ. ಇದೇನು ಹಿಂಗಾರೋ ಮುಂಗಾರೋ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾಕಂದ್ರೆ ತುಂಬಿ ತುಳುಕ್ತಿರೋ ಕೆರೆಕಟ್ಟೆಗಳೆಲ್ಲ ಮೇಲಿಂದ ಮೇಲೆ ಕೂಡಿ ಬೀಳ್ತಿವೆ. ಜಲಾಶಯಗಳು ಹುಚ್ಚೆದ್ದು ಹರಿಯುತ್ತಿದ್ದು ಲಕ್ಷಾಂತರ ಜನರ ಬದುಕು ನೀರಾಬಟ್ಟೆಯಾಗಿದೆ. ಇಷ್ಟು ದಿನ ಉತ್ತರ ಕರ್ನಾಟಕದಲ್ಲಿ ಬೀಡು ಬಿಟ್ಟಿದ್ದ ಮಳೆರಾಯ ಈಗ ಮೈಸೂರು ಭಾಗಕ್ಕೆ ದಂಡೆತ್ತಿ ಬಂದಿದ್ದಾನೆ. ಮಹಾಮಳೆಯ ಹೊಡೆತಕ್ಕೆ ಬೆಂಗಳೂರು ಸೇರಿದಂತೆ ಮಂಡ್ಯ, ಮೈಸೂರು, ಕೋಲಾರದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಇದೇನು ಮಳೆಯೋ ಮಾಯದ ಮಳೆಯೋ ಒಂದೂ ಗೊತ್ತಾಗ್ತಿಲ್ಲ. ಮಳೆರಾಯನ ಅಬ್ಬರಕ್ಕೆ ಮಂಡ್ಯ ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ದರಸಗುಪ್ಪೆ, ಕೆನ್ನಾಳು ಗ್ರಾಮದ ಸಿಡಿಎಸ್ ನಾಲೆ ಏರಿ ಒಡೆದು ಹೋಗಿದೆ. ಇದರ ಪರಿಣಾಮ ನೂರಾರು ಎಕರೆ ಜಮೀನುಗಳು ಜಲಾವೃತವಾಗಿವೆ. ಸ್ಥಳಕ್ಕೆ ಭೇಟಿ ನೀಡಿದ ಕೃಷಿ ಸಚಿವ ಚಲುವರಾಯಸ್ವಾಮಿ ಸಮಸ್ಯೆ ಬಗೆಹರಿಸೋ ಭರವಸೆ ನೀಡಿದ್ರು. ಕಳೆದ 2 ದಿನಗಳಿಂದ ಮಂಡ್ಯ ಜಿಲ್ಲಾದ್ಯಂತ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಇದರಿಂದ ಸಾಕಷ್ಟು ಜಮೀನುಗಳು ಜಲಾವೃತವಾಗಿದ್ದರೆ ಒಂದಷ್ಟು ಕಾಲುವೆಗಳು ಕೂಡ ಹೊಡೆದಿರುವಂಥದ್ದು. ನಾನೀಗ ಅದರಲ್ಲೂ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆನ್ನಾಳು ಗ್ರಾಮದ ಬಳಿಯ ಸಿಡಿಎಸ್ ನಾಲೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ಸಿಡಿಎಸ್ ನಾಲೆ ಕಳೆದ 2 ದಿನಗಳಿಂದ ಸುರಿದಂಥ ಭಾರಿ ಮಳೆ ಏನಿದೆ, ಆ ಭಾರಿ ಮಳೆಗೆ ನಾಲೆಯ ಏರಿ ಹೊಡೆದಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಯಾವ ರೀತಿ ನೀರಿನ ರಭಸಕ್ಕೆ ಈ ಒಂದು ಏರಿ ಹೊಡೆದಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ಗಮನಿಸ್ಬೋದು. ಕಳೆದ 2 ದಿನದಿಂದ ಧಾರಾಕಾರವಾಗಿ ಸುರಿಯುತ್ತಿರೋ ಮಳೆಗೆ ಮಂಡ್ಯ ಜನ ತತ್ತರಿಸಿ ಹೋಗಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕಿನ ಚಿಂದಗಿರಿ ಕೊಪ್ಪಲಿನಲ್ಲಿ ಭಾರೀ ಮಳೆಯಾಗಿದ್ದು ಭತ್ತ, ಕಬ್ಬು, ತೆಂಗು, ಅಡಿಕೆ, ಬಾಳೆ ಬೆಳೆ ಸರ್ವನಾಶವಾಗಿದೆ. ನಾಲೆ ನೀರಿನ ರಭಸಕ್ಕೆ ತರಕಾರಿ ಬೆಳೆಗಳೆಲ್ಲ ಕೊಚ್ಚಿ ಹೋಗಿವೆ. ಮಹಾಮಳೆಗೆ ಶ್ರೀರಂಗಪಟ್ಟಣದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿಯುತ್ತಿದ್ದು ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯ ಮುಳುಗಿ ಹೋಗಿದೆ. ವಸತಿ ಕೊಠಡಿಗಳಿಗೆಲ್ಲ ನೀರು ನುಗ್ಗಿದ್ರಿಂದ ವಿದ್ಯಾರ್ಥಿಗಳು ಹೊರಬರಲಾಗದೆ ಪರದಾಡಿದ್ದಾರೆ. ಮಂಡ್ಯದಲ್ಲಿ ಸುರಿಯುತ್ತಿರೋ ಮಳೆ 10 ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ಹೊರವಲಯದ ಮೇಲುಕೋಟೆ ರಸ್ತೆಯಲ್ಲಿರೋ ಸೇತುವೆ ಶಿಥಿಲಗೊಂಡಿದೆ. ಇದೇ ಮಾರ್ಗವಾಗಿ ಬಂದ ಬಸ್ವೊಂದು ಸೇತುವೆ ಪಕ್ಕದಲ್ಲಿದ್ದ ಕಂಬಕ್ಕೆ ಗುದ್ದಿದ್ದು ಕೂದಲೆಳೆ ಅಂತರದಲ್ಲಿ ದೊಡ್ಡ ಅವಘಡ ತಪ್ಪಿದೆ. ಒಂದು ವೇಳೆ ಕಾಲುವೆಗೆ ಬಸ್ ಉರುಳಿ ಬಿದ್ದಿದ್ರೆ ದೊಡ್ಡ ಅನಾಹುತವೇ ನಡೆದು ಹೋಗ್ತಿತ್ತು. ಮಂಡ್ಯ ಮಾತ್ರವಲ್ಲ, ಮೈಸೂರಿನಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ಟಿ ನರಸೀಪುರದ ಜನಜೀವನ ಅಸ್ತವ್ಯಸ್ತವಾಗಿದೆ. ಮನೆಗಳಿಗೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದ್ದು ಕುರುಬೂರು ಗ್ರಾಮದಲ್ಲಿ 10 ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿವೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಸಂತೆ ಮೈದಾನದ ಜನರಗೋಳು ಕೇಳೋರಿಲ್ಲದಂತಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಇಡೀ ಪಟ್ಟಣವೇ ಕೆರೆಯಂತಾಗಿದೆ. ಮೊಣಕಾಲುದ್ದ ನಿಂತ ನೀರಲ್ಲಿ ಮಕ್ಕಳನ್ನ ಬೆನ್ಮೇಲೆ ಹೊತ್ತು ಜನ ಓಡಾಡುತ್ತಿದ್ದಾರೆ. ಮಹಾಮಳೆ ನರ್ತನಕ್ಕೆ ಕೋಲಾರ ಜಿಲ್ಲೆಯ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿವೆ. ನಿರಂತರವಾಗಿ ಬಿದ್ದ ಮಳೆಗೆ ಅಮ್ಮೇರಹಳ್ಳಿಯ ದೊಡ್ಡ ಕೆರೆ ಕೋಡಿ ಬಿದ್ದಿದ್ದು ಕೆರೆ ಕೆಳಭಾಗದ ಹೊಲಗದ್ದೆಗಳು ಜಲಾವೃತವಾಗಿದೆ. ಇನ್ನು ಖಾದ್ರಿಪುರ ಕೋಲಾರ ನಗರಕ್ಕೆ ಸಂಪರ್ಕಿಸುವ ಅಂಡರ್ಪಾಸ್ನಲ್ಲಿ ಎದೆ ಎತ್ತರಕ್ಕೆ ಮಳೆ ನೀರು ನಿಂತಿದೆ. ಪ್ರತಿ ಬಾರಿ ಮಳೆಗಾಲ ಬಂದಾಗಲೂ ಇದೇ ಪರಿಸ್ಥಿತಿ. ಇಡೀ ಅಂಡರ್ಪಾಸೇ ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ. ಮಳೆಗಾಲ ಶುರುವಾಗಿದ್ದೇ ಆಗಿದ್ದು ಕೆರೆ ಕಟ್ಟೆಗಳೆಲ್ಲ ತುಂಬಿ ತುಳುಕ್ತಿವೆ. ಕೋಲಾರದ ಮುದುವಾಡಿ ಕೆರೆ ಈ ವರ್ಷದಲ್ಲೇ 2ನೇ ಬಾರಿಗೆ ಕೂಡಿ ಬಿದ್ದಿದೆ. ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಿದ್ದು ಕೆರೆ ಪಕ್ಕದ ರಸ್ತೆ ಸಂಚಾರ ಬಂದಾಗುವ ಸಾಧ್ಯತೆ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದೆ. ಚನ್ನಪಟ್ಟಣದ ತಿಟ್ಟಮಾರನಹಳ್ಳಿಯ ಅಂಡರ್ಪಾಸ್ ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ. ಎಲ್ಲೆಂದರಲ್ಲಿ ನೀರು ನುಗ್ತಿರೋದ್ರಿಂದ ಹೆದ್ದಾರಿ ಪ್ರಾಧಿಕಾರ ಇದೆಯೋ ಇಲ್ವೋ ಅಂತ ಜನ ಕಿಡಿಕಾರ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ತಿಟ್ಟಮಾರನಹಳ್ಳಿ ಗ್ರಾಮದ ಬಳಿ ಅಂಡರ್ಪಾಸ್ ಏನ್ ನಿರ್ಮಾಣ ಆಗಿದೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಕೂಡಿದೆ. ನಿಮಗೆ ನೇರವಾಗಿ ಆ ದೃಶ್ಯವನ್ನ ತೋರಿಸ್ತಾ ಇದ್ದೀನಿ. ಇದು
ಚನ್ನಪಟ್ಟಣ ತಾಲೂಕಿನ ತಿಟ್ಟಮಾರನಹಳ್ಳಿ ಗ್ರಾಮದ ಬಳಿ ನಿರ್ಮಾಣ ಆಗಿರ್ತಕ್ಕಂತ ಒಂದು ಅಂಡರ್ ಪಾಸ್ ಇದು. ಇದರ ಮೇಲ್ಗಡೆನೆ ನಿಮ್ಗೆ ಎಕ್ಸ್ಪ್ರೆಸ್ ಹೈವೇ ಹಾದು ಹೋಗುವಂತದ್ದು ಬೆಂಗಳೂರಿನಿಂದ ಮೈಸೂರು ಕಡೆಗೆ. ಆದ್ರೆ ಇಲ್ಲಿ ಅಂಡರ್ ಪಾಸ್ ಅನ್ನ ಯಾವ ಗುಣಮಟ್ಟದಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಂಬುದನ್ನ ನಿಮ್ಗೆ ನೇರವಾಗಿ ತೋರಿಸಲಾಗ್ತಾ ಇದೆ. ಅಂಡರ್ ಪಾಸ್ಗೆ ಅವೈಜ್ಞಿಕವಾದಂತ ಒಂದು ಕಾಮಗಾರಿಯನ್ನ ಮಾಡಿರುವಂತ ಪರಿಣಾಮ ಇವತ್ತು ಮಳೆ ನೀರೆಲ್ಲ ಒಂದು ಆಳುದ್ದ ನೀರು ಈ ಅಂಡರ್ ಪಾಸ್ ಅಲ್ಲಿ ನಿಲ್ತಾ ಇದೆ. ಯಾವುದೇ ಒಬ್ಬ ಅಧಿಕಾರಿಯಲ್ಲಿ ಯಾರೊಬ್ರು ಕೂಡ ಈ ಸಮಸ್ಯೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈ ಎಲ್ಲಾ ಸಮಸ್ಯೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕುಂತೂರು ದೊಡ್ಡಿ ಗ್ರಾಮದಲ್ಲೂ ಭಾರೀ ಮಳೆ ಬೀಳುತ್ತಿದೆ. ಚರಂಡಿ ವ್ಯವಸ್ಥೆ ಮಾಡದ ಪರಿಣಾಮ ಸರ್ವಿಸ್ ರಸ್ತೆ ಜಲಾವೃತವಾಗಿದ್ದು ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುತ್ತಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ರಂಗೂಪುರ ಗ್ರಾಮದಲ್ಲಿ ಮನೆ ಛಾವಣಿ ಕುಸಿದು ಬಿದ್ದಿದೆ. ಮಲ್ಲಪ್ಪ ಹಾಗೂ ಚಿಕ್ಕಬಸಪ್ಪ ಎಂಬುವರ ಮನೆ ಹಾಗೂ ಕೊಟ್ಟಿಗೆ ಮೇಲ್ಛಾವಣಿ ನೆಲಕ್ಕಚ್ಚಿದ್ದು ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಹನೂರು ತಾಲೂಕಿನ ಶಾಗ್ಯ ಗ್ರಾಮದಲ್ಲೂ ಭಾರೀ ಮಳೆಯಾಗಿದೆ. ಆಗ್ರೋ ಸೆಂಟರ್ಗೆ ಮಳೆ ನೀರು ನುಗ್ಗಿದ ಪರಿಣಾಮ ರಸಗೊಬ್ಬರವೆಲ್ಲ ಸರ್ವನಾಶವಾಗಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ರಸಗೊಬ್ಬರ ನೀರು ಪಾಲಾಗಿದೆ. ಚಿತ್ರದುರ್ಗದಲ್ಲೂ ವರುಣದೇವ ಅಬ್ಬರಿಸಿದ್ದಾನೆ. 3-4 ದಿನದಿಂದ ಬೀಳುತ್ತಿರೋ ಮಳೆಗೆ ಬಿಸಿಲ ನಾಡು ತಂಪಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಚಿಕ್ಕಮಗಳೂರಿನಲ್ಲೂ ಮಳೆ ಆರ್ಭಟ ಜೋರಾಗಿದೆ. ಬೆಳವಾಡಿ ಗ್ರಾಮದಲ್ಲಿ ತೆಂಗು, ಅಡಿಕೆ ತೋಟಗಳು ಜಲಾವೃತವಾಗಿದ್ದು 10 ಅನಾಹುತ ಸೃಷ್ಟಿಯಾಗಿದೆ. ಮಾಚೇನಹಳ್ಳಿಯಲ್ಲಿ ರಸ್ತೆಗಳೆಲ್ಲ ನದಿಯಂತಾಗಿದ್ದು ಹಿರೇಗೌಜ ಗ್ರಾಮದಲ್ಲಿ ಅವರೇ ಮೆಕ್ಕೆಜೋಳ ಸರ್ವನಾಶವಾಗಿದೆ. ಚಿಕ್ಕಮಗಳೂರಿನ ಶೃಂಗೇರಿ ಪಟ್ಟಣದಲ್ಲಿ ಧಾರಾಕಾರ ಮಳೆಯಾಗಿದೆ. ರಸ್ತೆಗಳೆಲ್ಲ ಸ್ವಿಮ್ಮಿಂಗ್ ಪೂಲ್ನಂತಾಗಿದ್ದು ಶೃಂಗೇರಿ ಪಟ್ಟಣದ ಸಂತೆ ಮಾರ್ಕೆಟ್ ಬಳಿಯ ಆಟೋ ನಿಲ್ದಾಣ ಮುಳುಗಡೆಯಾಗಿದೆ. ಚಿತ್ತ ಆರ್ಭಟಕ್ಕೆ ಚಿತ್ತಾಯಿತು ಬೆಂಗಳೂರು. ಒಂದೇ ರಾತ್ರಿಗೆ ತೊಯ್ದು ತೊಪ್ಪೆಯಾದ ಬ್ರ್ಯಾಂಡ್. ವರುಣನ ಅಬ್ಬರಕ್ಕೆ ಬೆಂದಕಾಳೂರು ನೆಂದಕಾಳೂರಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿ ಸುರಿದ ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿಸಿದೆ. ಧೋ ಎಂದು ಸುರಿದ ಮಳೆಯಿಂದಾಗಿ ಸರ್ಜಾಪುರ ರಸ್ತೆಯ ರೈನ್ಬೋ ಲೇಔಟ್ ಜನ ತತ್ತರಿಸಿ ಹೋಗಿದ್ದಾರೆ. ದೊಡ್ಡ ಕನ್ನಳ್ಳಿ ಕೆರೆ ಕೋಡಿ ಒಡೆದು ಲೇಔಟ್ನೊಳಗೆ ನೀರು ನುಗ್ಗಿದೆ. ಹೀಗಾಗಿ ರಾತ್ರಿ ಇಡೀ ಇಲ್ಲಿನ ಜನರಿಗೆ ಜಾಗರಣೆಯಾಗಿತ್ತು. ಕಳೆದ 2 ವರ್ಷದ ಹಿಂದೆಯೂ ಇದೇ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದೀಗ ಮತ್ತದೇ ಸಮಸ್ಯೆ ಎದುರಾಗಿದೆ. ಇನ್ನು ಶಾಂತಿನಗರದಲ್ಲಿ ಮತ್ತದೇ ತೊಂದರೆ. ವಿಲ್ಸನ್ ಗಾರ್ಡನ್ನ ಹಲವು ರಸ್ತೆಗಳು ಜಲಾವೃತವಾಗಿದ್ದವು. ಶಾಂತಿನಗರ ಬಸ್ ನಿಲ್ದಾಣದ ಹಿಂಭಾಗದ ರಸ್ತೆಯಲ್ಲಿ 3 ಅಡಿಯಷ್ಟು ಮಳೆ ನೀರು ನಿಂತಿತ್ತು. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ನಗರದ ಬಹುತೇಕ ರಸ್ತೆಗಳು ಜಲಾವೃತವಾಗಿದ್ದಾವೆ. ಮಹದೇವಪುರ ವಲಯ ಮತ್ತು ಯಲಹಂಕ ವಲಯದಲ್ಲಂತೂ ಸಾಕಷ್ಟು ಹಾನಿನೂ ಕೂಡ ಆಗಿದೆ. ನಾವೀಗ ಶಾಂತಿನಗರದ ರಸ್ತೆಯ ಮುಂಭಾಗದಲ್ಲಿದ್ದೇವೆ. ವಿಲ್ಸನ್ ಗಾರ್ಡನ್ನ ಬಹುತೇಕ ರಸ್ತೆಗಳಲ್ಲಿ ಇದೇ ರೀತಿಯಾದಂಥ ಸಿಚುವೇಶನ್ ಇರೋದು. ಮಳೆ ನಿಂತು ಈಗಾಗಲೇ 3 ರಿಂದ 4 ಗಂಟೆ ಆಗಿದೆ. ಆದರೆ ರಸ್ತೆ ಮೇಲೆ ನಿಂತ ಮಳೆ ನೀರು ಮಾತ್ರ ಇನ್ನೂ ಕೂಡ ಮೋರಿ ಕಡೆಗೆ ಹೋಗ್ತಾ ಇಲ್ಲ. ಯಾಕಂದ್ರೆ ಮೋರಿ ಎಲ್ಲ ಕೂಡ ಬ್ಲಾಕ್ ಆಗಿರೋ ಕಾರಣಕ್ಕಾಗಿ ವೆಹಿಕಲ್ಗಳು, 2 ವೀಲರ್ ವೆಹಿಕಲ್ ಹೋಗೋದು ಕೂಡ ಬಹಳನೇ ಕಷ್ಟ ಆಗ್ತಾ ಇದೆ. ರಾತ್ರಿ ಸುರಿದ ಮಳೆ ಬಡ ವ್ಯಾಪಾರಿಗಳ ಕಣ್ಣೀರಿಗೆ ಕಾರಣವಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಮಳೆ ನೀರು ಜೊತೆ ವ್ಯಾಪಾರಸ್ಥರ ಕಣ್ಣೀರು ಹರಿದಿದೆ. ವ್ಯಾಪಾರಕ್ಕೆ ತಂದ ಸೊಪ್ಪು, ತರಕಾರಿ ತೇಲಿ ಹೋಗಿದೆ. ಆನೇಕಲ್ ತಾಲೂಕಿನ ಗಟ್ಟಹಳ್ಳಿಯಲ್ಲಿರೋ ಪಯೋನಿಯರ್ ರೆಸಿಡೆನ್ಸಿಗೂ ಕೂಡ ಜಲದಿಗ್ಬಂಧನ ಎದುರಾಗಿತ್ತು. 100ಕ್ಕೂ ಅಧಿಕ ಮನೆಗಳಿರುವ ರೆಸಿಡೆನ್ಸಿ ಲೇಔಟ್ನಿಂದ ಜನ ಹೊರಗೆ ಬರಲಾಗದ ಸ್ಥಿತಿ ನಿರ್ಮಾಣವಾಗಿತ್ತು. ರಾತ್ರಿ ಮಳೆ ಬಂದಿದೆ. ರಾತ್ರಿ ಎಲ್ಲ ನಮ್ಮ ಆಫೀಸರ್ಸ್ ಎಲ್ಲ ಬಹಳ ಅಲರ್ಟ್ ಆಗಿದ್ದಾರೆ. ಇಲ್ಲಿವರೆಗೂ ದೊಡ್ಡ ಏನಂತ ಅಘಾತದ ಬಗ್ಗೆ ಮಾಹಿತಿ ಇಲ್ಲ. ಸ್ವಲ್ಪ ಕೆಲವು ಕಡೆ ಎಲ್ಲ ಬ್ಲಾಕ್ ಆಗಿದೆ. ಸೊ ಅದು ಕೂಡ ಎಲ್ಲ ಕಂಪ್ಲೀಟ್ ನಮ್ಮ ಆಫೀಸರ್ಸ್ ಎಲ್ಲ ಅಲರ್ಟ್ ಆಗಿರೋಕ್ಕೆ. ಒಟ್ನಲ್ಲಿ ರಾಜ್ಯದೆಲ್ಲೆಡೆ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದು ಜನರ ಬದುಕು ಮೂರಾಬಟ್ಟೆಯಂತಾಗಿದೆ. ಇದೇ ರೀತಿ ಮಳೆ ಮುಂದುವರೆದರೆ ಅನಾಹುತಗಳ ಸರಮಾಲೆ ಸೃಷ್ಟಿಯಾಗುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅವರಿಬ್ಬರದ್ದು 2 ವರ್ಷದ ಪ್ರೀತಿ. ಮಗಳ ವಿಷಯ ಹೆಣ್ಣೆತ್ತವರಿಗೆ ಗೊತ್ತಾಗ್ತಿದ್ದಂತೆ ಕೆಂಡ ಮಂಡಲವಾಗಿದ್ರು. ಹೀಗಾಗಿ ಮನೆ ಬಿಟ್ಟು ಹೋಗಿ ಮದುವೆ ಆಗ್ತಿದ್ದಂತೆ
ಮಗಳ ತಿಥಿ ಕಾರ್ಯ ಮಾಡಿದ್ದಾರೆ. ಮಗಳು ಬದುಕಿದ್ದಾಗಲೇ ಇಡೀ ಊರಿಗೂರಿಗೆ ತಿಥಿ ಊಟವನ್ನು ಹಾಕಿಸಿದ್ದಾರೆ. ನಮ್ಮ ಬಾರಿ ನಮ್ಮ ಮನೆಗೆ ತೀರ್ಕೊಂಡ್ರು. ಪ್ರತಿ ತಂದೆ ತಾಯಿಗೆ ಮಕ್ಕಳೇ ಪ್ರಪಂಚ. ಅದರಲ್ಲೂ ಅಪ್ಪ ಅನಿಸಿಕೊಂಡವರಿಗಂತೂ ಹೆಣ್ಮಕ್ಕಳೇ ಸರ್ವಸ್ವ. ತಮಗೆ ಅದೆಂಥದ್ದೇ ನೋವಿದ್ರೂ ಕೂಡ ಸಹಿಸಿಕೊಳ್ತಾರೆ. ಆದರೆ ಮಕ್ಕಳಿಗೆ ಸಣ್ಣ ಸಮಸ್ಯೆ ಆದರೂ ಹೆತ್ತವರೇ ಮಕ್ಕಳಂತೆ ವಿಲವಿಲ ಒದ್ದಾಡಿ ಬಿಡ್ತಾರೆ. ಮಕ್ಕಳ ಕಷ್ಟ ಸುಖ ಎಲ್ಲವನ್ನ ಆಲಿಸುವಂತೆ ಹೆತ್ತವರು ಕೇಳಿದ್ದನ್ನೆಲ್ಲ ಕೊಡಿಸ್ತಾರೆ. ತಮ್ಮ ಶಕ್ತಿ ಮೀರಿ ಮಕ್ಕಳನ್ನ ಖುಷಿಪಡಿಸೋದಕ್ಕೆ ನೋಡ್ತಾರೆ. ಅದೇ ಲವ್ ಅನ್ನುವಂಥ ವಿಷಯ ಬಂತಂದ್ರೆ ಮುಗಿದೇ ಹೋಯ್ತು. 100ಕ್ಕೆ 90 ಮಂದಿ ವಿರೋಧ ಮಾಡ್ತಾರೆ. ಯಾಕಂದ್ರೆ ಪ್ರತಿ ಹೆತ್ತವರು ಕೂಡ ಮಕ್ಕಳ ವಯಸ್ಸನ್ನ ದಾಟಿ ಬಂದಿರ್ತಾರೆ. ಪ್ರೀತಿ ಪ್ರೇಮ ಅಂತ ಹೋದವರಲ್ಲಿ ಬೆಳ್ಳಡಿಕೆಯಷ್ಟು ಮಂದಿ ಮಾತ್ರ ಉದ್ಧಾರ ಆಗಿದ್ದು, ಉಳಿದವರೆಲ್ಲ ದುರಂತ ಕಥೆಗಳಾಗಿದ್ದೇ ಜಾಸ್ತಿ. ಇತ್ತೀಚೆಗೆ ಪ್ರೀತಿ ಪ್ರೇಮಕ್ಕಂತೂ ವಾರಂಟಿನೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ಹೀಗಾಗಿನೇ ಲವ್ ಅನ್ನುವಂಥ ವಿಷಯ ಬಂದ್ರೆ ಹೆತ್ತವರೇ ವಿಲನ್ಗಳಾಗೋದು. ಈಕೆ ವಿಷಯದಲ್ಲೂ ಕೂಡ ಅದೇ ಆಗಿದ್ದು. ತಮ್ಮ ಪ್ರೀತಿಗೆ ಹೆತ್ತವರು ವಿರೋಧಿಸ್ತಾ ಇದ್ದಂತೆ ಯಾರಿಗೂ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿದ್ದಾಳೆ. ಪ್ರೀತಿಸಿದವನೇ ಪ್ರಪಂಚ ಅಂತ ಕದ್ದು ಮುಚ್ಚಿ ಮದುವೆ ಆಗಿದ್ದಾಳೆ. ಇದರಿಂದ ಸಿಡಿದೆದ್ದ ತಂದೆ ನಮ್ಮ ಪಾಲಿಗೆ ಮಗಳು ಸತ್ತೋದ್ಲು ಅಂತ ಊರಿನವರಿಗೆಲ್ಲ ತಿಥಿ ಊಟವನ್ನ ಹಾಕಿಸಿದ್ದಾರೆ. ಸಂಬಂಧ ಕೆಡಿಸಿತ್ತು ಮಗಳ ಪ್ರೀತಿ, ಅಪ್ಪ ಮಾಡಿದ ತಿಥಿ. ಮನೆ ಬಿಟ್ಟು ಹೋದಳು ಸುಷ್ಮಿತಾ, ಊರಿಗೆ ಹಾಕಿಸಿದ್ರು ತಿಥಿ ಊಟ. ಇವರ ಹೆಸರು ಶಿವಗೌಡ ಪಾಟೀಲ ಅಂತ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಾಗರಾಳ ಗ್ರಾಮದವರು. ತುಂಬಾನೇ ಸುಸಂಸ್ಕೃತ ಫ್ಯಾಮಿಲಿ. ಊರಲ್ಲಿ ಯಾರ ಸುದ್ದಿಗೂ ಹೋಗ್ತಾ ಇರಲಿಲ್ಲ. ತಾವಾಯ್ತು ತಮ್ಮ ಪಾಡಾಯ್ತು ಅಂತಿದ್ರು. ಶಿವಗೌಡ್ರಿಗೆ ಒಟ್ಟು 4 ಜನ ಮಕ್ಕಳು, ಎಲ್ಲರೂ ಕೂಡ ಹೆಣ್ಮಕ್ಕಳೇ. ಇವರ ಕೊನೆ ಮಗಳೇ ಈ ಸುಷ್ಮಿತಾ ಶಿವಗೌಡ ಪಾಟೀಲ್. ಡಿಗ್ರಿ ಓದ್ತಾ ಇದ್ದಂಥ ಸುಷ್ಮಿತಾ ಅಂದ್ರೆ ಅಪ್ಪ ಅಮ್ಮನಿಗೆ ಇನ್ನಿಲ್ಲದ ಪ್ರೀತಿ. ಅದರಲ್ಲೂ ಕಿರಿಯ ಮಗಳು ಆಗಿದ್ರಿಂದ ಶಿವಗೌಡ ಪಾಟೀಲ್ ಮಗಳ ಮೇಲೆ ಜೀವ ಇಟ್ಕೊಂಡಿದ್ರು. ಆದರೆ ಸುಷ್ಮಿತಾಗೆ ತಮ್ಮೂರಿನ ಹುಡುಗನ ಮೇಲೇನೆ ಮನಸ್ಸಾಗಿ ಹೋಗಿತ್ತು. ತಹಶೀಲ್ದಾರ್ ಕಚೇರಿಯಲ್ಲಿ ಗ್ರಾಮ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದಂಥ ವಿಠಲ ಬಸ್ತವಾಡ ಜೊತೆ ಪ್ರೇಮ ಗೀತೆ ಹಾಡೋದಕ್ಕೆ ಶುರು ಮಾಡಿದ್ಲು. ಹೆತ್ತವರಿಗೆ ಗೊತ್ತಾಗದಂತೆ ಕದ್ದು ಮುಚ್ಚಿ ಪ್ರೀತಿ ಮಾಡ್ತಾ ಇದ್ಲು. ಇತ್ತೀಚೆಗೆ ಸುಷ್ಮಿತಾಳ ಲವ್ ಸ್ಟೋರಿ ಮನೆಯವರಿಗೆ ಗೊತ್ತಾಗಿತ್ತು. ಹೀಗಾಗಿ ಸಿಟ್ಟಿಗೆದ್ದ ಶಿವಗೌಡ ಪಾಟೀಲ್ 2-3 ಬಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಇಲ್ಲ, ನಾವು ನೋಡಿದ ಹುಡುಗನ ಜೊತೆಗೆ ಮದುವೆಯಾಗಿ ಸಂಸಾರ ಮಾಡು ಅಂತ ಹೇಳಿದ್ರು. ಆದರೆ ಪ್ರೀತಿಸಿದ ಹುಡುಗನನ್ನ ಬಿಡೋದಕ್ಕೆ ರೆಡಿ ಇಲ್ಲದ ಸುಷ್ಮಿತಾ ಹೆತ್ತವರ ಮಾತನ್ನೇ ಧಿಕ್ಕರಿಸಿದ್ದಾಳೆ. ಇದೇ ತಿಂಗಳ 9ನೇ ತಾರೀಕು ಯಾರಿಗೂ ಗೊತ್ತಾಗದಂತೆ ಮನೆ ಬಿಟ್ಟು ಓಡಿ ಹೋಗಿದ್ಲು. ಕೊನೆಗೆ ತಾನು ಪ್ರೀತಿಸಿದ ಹುಡುಗನ ಜೊತೆ ಕದ್ದು ಮುಚ್ಚಿ ಮದುವೆಯನ್ನು ಕೂಡ ಆಗಿದ್ಲು. ಯಾವಾಗ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋದು ಗೊತ್ತಾಯ್ತು, ಶಿವಗೌಡ ಪಾಟೀಲ್ ಉರಿದು ಹೋಗಿದ್ದಾರೆ. ಮನೆಯ ಹೊಸ್ತಿಲು ದಾಟಿದ ಮಗಳು ಇನ್ಮೇಲೆ ನಮ್ಮ ಪಾಲಿಗೆ ಸತ್ತಳು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ನಮ್ಮದು ಸಂಸ್ಕಾರ ಬಿಟ್ಟು ಬೇರೆ ಮನೆ ತನಕ ಕೆಡಕು ಮಾಡಿ ನಮ್ಮ ಮನಸ್ಸು ನೋವು ಬಾಳಾಕಿ, ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಪಾಲಿಗೆ ನಮ್ಮ ಮನೆಗೆ ತೀರ್ಕೊಂಡ್ರು ಅಂತ ಹೇಳಿ ಊಟ ಹಾಕಿಸಿದ್ವಿ. ಎಂದು ನಡೆದಂಥ ಘಟನೆ ಸರ್ ಇದು? ನೀನು 9-10 ಇದರಲ್ಲ, ನೀನು 9 ತಾರೀಕು. ಮಗಳು ಮನೆ ಬಿಟ್ಟು ಹೋಗ್ತಾ ಇದ್ದಂತೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ಸಹ ದಾಖಲಿಸಿದ್ರು. ಆದರೆ ಯಾವುದೂ ಪ್ರಯೋಜನವಾಗಿರಲಿಲ್ಲ. ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದ ಶಿವಗೌಡ ಪಾಟೀಲ್ ಮಗಳ ತಿಥಿ ಮಾಡುವಂತೆ ನಿರ್ಧಾರವನ್ನು ಮಾಡಿದ್ದಾರೆ. ಹೆತ್ತವರ ಮುಖಕ್ಕೆ ಮಸಿ ಬಳಿಯುವಂತ ಕೆಲಸ ಮಾಡಿದವಳು ಇನ್ಮೇಲೆ ನಮ್ಮ ಪಾಲಿಗೆ ಸತ್ತಂತೆ, ಅವಳ ನೆನಪು ಸಹ ನಮಗೆ ಬರಬಾರದು ಅಂತ ಊರಲ್ಲೆಲ್ಲ ಮಗಳ ತಿಥಿ ಬ್ಯಾನರ್ ಅನ್ನ ಹಾಕಿದ್ದಾರೆ. 9-10-2025 ನಮ್ಮ ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಸಂಬಂಧಿಕರನ್ನೆಲ್ಲ ಕರೆದು ಇಡೀ ಊರಿಗೆ ಊಟವನ್ನು ಹಾಕಿಸಿದ್ದಾರೆ. ಇದು ಕಂಪ್ಲೇಂಟ್ ಮಾಡಿದ್ದು ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಮುಗಿಸಿದ್ರು. ಅವ್ರು ಏನಾದರೂ ಏನು ಸರ್ಚಿಂಗ್ ಮಾಡ್ತೀವಿ ಅಂತ ಏನು ಹೇಳಿ ಏನಿಲ್ಲ, ಪೊಲೀಸ್ನವ್ರು ಏನು ಹೇಳಿ ಅವ್ರು ಡಿಗ್ರಿ ಮಾಡಿ ಅದನ್ನು ಕೋರ್ಟ್ನಾಗ ಮುಗಿಸೋದು ಮಾಡಿದ್ರು. ನಮ್ಮ ಮನೆಗೆ ಸಂಬಂಧಪಟ್ಟಕ್ಕೆ ಅಲ್ಲ ಅಂತ ಹೇಳಿ 4 ಮಂದಿ ಮಕ್ಕಳು 3 ಮಂದಿ 4ನೇದಕ್ಕೆ ಅಲ್ಲ ಅಂತ ಹೇಳಿ. ಹೆತ್ತವರ ಆಸೆ ಕನಸುಗಳಿಗೆ ಮಗಳು ಕೊಳ್ಳಿ ಇಟ್ಲು ಅನ್ನುವಂಥ ಕಾರಣಕ್ಕೆ ಮಗಳು ಬದುಕಿದ್ದಾಗಲೇ ತಿಥಿ ಮಾಡಿದ್ದಾರೆ. ಪ್ರೀತಿಗಾಗಿ ಅಪ್ಪ ಅಮ್ಮನಿಂದ ದೂರಾದ ಮಗಳು ತವರಿನ ನಂಟನ್ನೇ ಕಳ್ಕೊಂಡಿದ್ದಾಳೆ. ಲೋಹಿತ್ ಶಿರೋಳ, ನ್ಯೂಸ್ 18, ಚಿಕ್ಕೋಡಿ. ಮೈಸೂರಿನಲ್ಲಿ 9 ವರ್ಷದ ಹೆಣ್ಣುಮಗುವನ್ನ ಹೊರಿದು ಮುಕ್ಕಿದ ಹಂತಕನ ಒಂದೊಂದೇ ಕಥೆಗಳು ಬಯಲಾಗ್ತಾನೆ ಇದೆ. ನರರಾಕ್ಷಸನ ಕಾಲಿಗೆ ಗುಂಡು ನುಗ್ಗಿಸಿರುವಂತಹ ಪೊಲೀಸರು ಕಗ್ಗತ್ತಲ ರಾತ್ರಿಯಲ್ಲಿ 19 ಬಾರಿ ಚಾಕು ಎರಿದ ರಹಸ್ಯವನ್ನ ತೆರೆದಿಟ್ಟಿದ್ದಾರೆ. ಸಾಂಸ್ಕೃತಿಕ ನಗರಿ ಅನ್ನೋ ಮೈಸೂರಲ್ಲೀಗ ರಕ್ತದೋಕುಳಿ ಹರಿತಿದೆ. ಒಂದೇ ವಾರದಲ್ಲಿ ಸರಣಿ ಕಗ್ಗೊಲೆಗಳಾಗಿವೆ. ಅದರಲ್ಲೂ ಮೊನ್ನೆಯಾದ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಇಡೀ ಮೈಸೂರು ಜನರನ್ನೇ ಬೆಚ್ಚಿ ಬೀಳಿಸಿದೆ.
ತಾಯಿ ಮಡಿಲಲ್ಲಿ ಮಲಗಿದ್ದ 9 ವರ್ಷದ ಬಾಲಕಿಯನ್ನ ಹೊತ್ತೊಯ್ದಿದ್ದ ಹಂತಕ ಮಧ್ಯರಾತ್ರಿಯಲ್ಲಿ ಅಟ್ಟಹಾಸ ಮೆರೆದಿದ್ದ. ಕೊನೆಗೆ ಮೈಸೂರಿಂದ ಶಿಫ್ಟ್ ಆಗಿ ಚಾಮರಾಜನಗರದಲ್ಲಿ ತಲೆಮರೆಸಿಕೊಂಡು ಓಡಾಡ್ತಿದ್ದ ಈತನ ಹಿಂದೆ ಬಿದ್ದ ಪೊಲೀಸರು ಗುಂಡಿನ ರುಚಿ ತೋರಿಸಿದ್ದಾರೆ. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಆಘಾತಕಾರಿ ವಿಷಯ ಬಟಬಯಲಾಗಿದೆ. ಬಾಲಕಿಯನ್ನ ಹೊತ್ತುಕೊಂಡು ಹೋಗಿ ರೇಪ್ ಮಾಡಿದ್ದ ಕಾಮ ಕಿರಾತಕ 19 ಬಾರಿ ಸಿಕ್ಕ ಜಾಗಕ್ಕೆಲ್ಲ ಚುಚ್ಚಿ ಕೊಲೆ ಮಾಡಿದ್ನಂತೆ. ಬಾಲಕಿಯನ್ನ ಹೊತ್ತೊಯ್ದ 19 ಬಾರಿ ಚುಚ್ಚಿದ. ಕಾಮುಕನ ಅಟ್ಟಹಾಸಕ್ಕೆ ಬಾಲಕಿ ದೇಹ ಛಿದ್ರ. ಇವನೇ ನೋಡಿ, ಬಾಲಕಿಯ ಜೀವವನ್ನೇ ಬಲಿ ಪಡೆದ ಕಾಮ ಕಿರಾತಕ. ಖಾಸಗಿ ಬಸ್ ಕ್ಲೀನರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಈತನ ಹೆಸರು ಕಾರ್ತಿಕ್ ಅಂತ. ಹೆಣ್ಣು ಅಂದ್ರೆ ಈತನ ಪಾಲಿಗೆ ಭೋಗದ ವಸ್ತು. ಈ ಹಿಂದೆಯೂ ಕೂಡ ಇಂಥದ್ದೇ ಕೇಸ್ನಲ್ಲಿ ಲಾಕ್ ಆಗಿದ್ದವ 4 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದ. ಕಳೆದ ಆಗಸ್ಟ್ ತಿಂಗಳಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದವ ಬೇಲ್ ಪಡೆದು ಹೊರಬಂದಿದ್ದ. ಮನೆ ಮಠ ಎಲ್ಲವನ್ನು ಬಿಟ್ಟಿದ್ದವ ತನ್ನ ತೆವಲು ತೀರಿಸಿಕೊಳ್ಳೋದಕ್ಕೆ ಮತ್ತೆ ಹೊಂಚು ಹಾಕ್ತಿದ್ದ. ಅದೇ ಸಮಯದಲ್ಲಿ ಈ ಪಾಪದ ಹೆಣ್ಮಗಳು ಕಣ್ಣಿಗೆ ಬಿದ್ದಿದ್ದಾಳೆ. ಬಲೂನ್ ಮಾರಿ ಜೀವನ ನಡೆಸ್ತಾ ಇದ್ದ ಹೆತ್ತವರು ಮಗಳ ಜೊತೆ ಫುಟ್ಪಾತ್ ಮೇಲೆ ಮಲಗಿದ್ಲು. ಮಧ್ಯರಾತ್ರಿ ಸುತ್ತಾಡ್ತಾ ಇದ್ದವನಿಗೆ ಈ ಹೆಣ್ಮಗಳು ಕಣ್ಣಿಗೆ ಬಿದ್ದಿದ್ದಾಳೆ. ನಂತರ ಬಾಯಿ ಮುಚ್ಚಿ ಎತ್ತುಕೊಂಡು ಹೋದವ ಪಾಪದ ಕೂಸು ಅನ್ನೋದನ್ನು ಮರೆತು ಅತ್ಯಾಚಾರ ಮಾಡಿದ್ದಾನೆ. ನಂತರ 19 ಬಾರಿ ಸಿಕ್ಕ ಜಾಗಕ್ಕೆಲ್ಲ ಚಾಕು ಚುಚ್ಚಿದ್ದ. ಈ ವೇಳೆ ಆ ಹೆಣ್ಮಗಳು ಅದೆಷ್ಟು ನೋವು ತಿಂದಿತ್ತೋ ಆ ಜೀವಕ್ಕೆ ಗೊತ್ತು. ಮೈಸೂರಲ್ಲಿ ಕಳೆದೊಂದು ವಾರದಲ್ಲಿ 2 ಕೊಲೆಗಳಾಗಿವೆ. ಸಿಎಂ ತವರಲ್ಲೇ ಕ್ರೈಮ್ ರೇಟ್ ಹೆಚ್ಚಾಗ್ತಿದ್ದಂತೆ ರಾಜಕೀಯ ಕಿತ್ತಾಟವು ಶುರುವಾಗಿದೆ. ಇವತ್ತು ಮೈಸೂರು ಪೊಲೀಸರ ಜೊತೆ ಸಭೆ ನಡೆಸಿದ ಸಂಸದ ಯದುವೀರ್ ಒಡೆಯರ್ ನಗರದಲ್ಲಿ ಕ್ರೈಮ್ ರೇಟ್ ಹೆಚ್ಚಾಗದಂತೆ ನೋಡಿಕೊಳ್ಳಿ ಅಂತ ಸೂಚನೆ ಕೊಟ್ಟರು. ಇದೇ ವೇಳೆ ಡಿಸಿ ಕಚೇರಿ ಮುಂದೆ ಎಐಡಿಎಸ್ಒ ವಿದ್ಯಾರ್ಥಿಗಳ ಸಂಘಟನೆ ಪ್ರತಿಭಟನೆ ನಡೆಸಿದ್ದು ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದೆ. ಹಂತಕನ ಹೆಡೆಮುರಿ ಕಟ್ಟಿರೋ ಪೊಲೀಸರು ಕಣಕಣದಲ್ಲೂ ನರಕ ತೋರಿಸುತ್ತಿದ್ದಾರೆ. ಸ್ಥಳ ಮಹಜರು ವೇಳೆ ತಪ್ಪಿಸಿಕೊಳ್ಳಲು ಯತ್ನಿಸಿದವ ಪೊಲೀಸರ ಮೇಲೂ ಹಲ್ಲೆ ಮಾಡಿದ್ದಾನೆ. ಈ ವೇಳೆ ಆಕ್ಟಿವ್ ಆದ ಖಾಕಿ ಪಡೆ ಗುಂಡಿನ ರುಚಿ ತೋರಿಸಿದೆ. ಮಧ್ಯದಲ್ಲಿ ಬರಬೇಕಾದ್ರೆ ಅವನು ಎಸ್ಕೇಪ್ ಆಗೋಕ್ಕೆ ನೋಡ್ತಾನೆ. ಸೊ ಆ ಟೈಮಲ್ಲಿ ನಮ್ಮ ಸಿಬ್ಬಂದಿ, ನಮ್ಮ ಆಫೀಸರ್ ಯಾರಿದ್ರು ಅವರು ಅವನಿಗೆ ವಾರ್ನ್ ಮಾಡ್ತಾರೆ. ಬಟ್ ಅವನು ಅದಕ್ಕೂ ಬಗ್ಗೋದಿಲ್ಲ. ಅಲ್ಲಿ ಇದ್ದಂಥ ಬಾಟಲ್ ತಗೊಂಡು ನಮ್ಮ ಸಿಬ್ಬಂದಿಗೆ ಗಾಯ ಮಾಡ್ತಾನೆ. ಗಾಯ ಮಾಡಿದಾಗೂ ವಾರ್ನಿಂಗಿಗೆ ಅಂತ ಹೇಳಿ ಅವರು ಒಂದು ಏರ್ ಫೈರ್ ಮಾಡ್ತಾರೆ. ಅದಾದಮೇಲೆ ಅದಕ್ಕೂ ಕೇಳೋದಿಲ್ಲ. ಆವಾಗ ಇವರು ಕಾಲಿಗೆ ಹೊಡಿಬೇಕಾಗತ್ತೆ. ಬಾಲಕಿಯನ್ನ ಹುರಿದು ಮುಕ್ಕಿದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಹೆಣ್ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋರಿಗೂ ಇದೊಂದು ಕೇಸ್ ಪಾಠ ಆಗಬೇಕಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಹಾಸನಾಂಬೆಯ 3ನೇ ದಿನದ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಬೆಳ್ಳಂಬೆಳಗ್ಗೆ ಸರತಿ ಸಾಲಿನಲ್ಲಿ ನಿಂತ ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. ಎತ್ತ ನೋಡಿದ್ರೂ ಜನ, ಎಲ್ಲೆಲ್ಲೂ ಭಕ್ತಿಯ ಗಾನ. ಇದೆಲ್ಲದರ ಮಧ್ಯೆ ಎಲ್ಲರ ಕಣ್ಮಣ ಸೆಳೆಯುತ್ತಿರು ತಾಯಿ ಹಾಸನಾಂಬೆ. ಹಾಸನಾಂಬೆ ದೇಗುಲದ ಬಾಗಿಲು ತೆರೆದು ಇವತ್ತಿಗೆ 3ನೇ ದಿನ. ಹೀಗಾಗಿ ಇವತ್ತೂ ಕೂಡ ಭಕ್ತ ಸಾಗರವೇ ಹಾಸನಾಂಬೆ ಸನ್ನಿಧಿಗೆ ಹರಿದು ಬಂದಿತ್ತು. ಹಾಸನಾಂಬೆಯ ಸನ್ನಿಧಿ ಎಲ್ಲ ದೇಗುಲಗಳಂತಲ್ಲ. ವರ್ಷಕ್ಕೊಮ್ಮೆ ದೇವಸ್ಥಾನದ ಬಾಗಿಲು ತೆರೆಯುವುದರಿಂದ ತಾಯಿ ದರ್ಶನಕ್ಕೆ ಭಕ್ತರ ದಂಡೆ ಕಾದು ನಿಂತಿರುತ್ತೆ. ಬೆಳ್ಳಂಬೆಳಗ್ಗೆಯೇ ದೇವಿ ದರ್ಶನಕ್ಕೆ ಆಗಮಿಸಿದ್ದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ತಾಯಿಯ ದರ್ಶನ ಪಡೆದಿದ್ದಾರೆ. ಸಚಿವ ಶಿವರಾಜ್ ತಂಗಡಗಿ, ಶಾಸಕ ಅರವಿಂದ್ ಬೆಲ್ಲದ್, ಸಂಸದ ಸುನಿಲ್ ಬೋಸ್ ಸೇರಿದಂತೆ ಹಲವು ಗಣ್ಯರು ಕೂಡ ದೇವಸ್ಥಾನಕ್ಕೆ ಆಗಮಿಸಿ ತಾಯಿ ದರ್ಶನ ಪಡೆದರು. ಈ ಬಾರಿ ವಿಐಪಿ ಹಾಗೂ ವಿವಿಐಪಿ ಪಾಸ್ ರದ್ದು ಮಾಡಿರೋದಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವರೇ ಪರಿಶೀಲನೆ ನಡೆಸುತ್ತಿದ್ದು ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಲು ಸೂಚನೆ ನೀಡಿದ್ದಾರೆ. ಇಲ್ಲಿವರೆಗೆ 91,000 ಭಕ್ತರು ತಾಯಿಯ ದರ್ಶನ ಪಡೆದಿದ್ದಾರೆ. ಇದು ಕಳೆದ 5-6 ವರ್ಷಗಳಿಗೆ ಹೋಲಿಸಿದರೆ ದೊಡ್ಡ ದಾಖಲೆಯೇ ಆಗಿದೆ. ನಮಗೆ ಸಾರ್ವಜನಿಕರ ಸುಗಮ ಸುಲಲಿತ ದರ್ಶನ ಮುಖ್ಯ, ಆದಾಯ ಅಲ್ಲ. ಈಗ ಟಿಕೆಟ್ ಸೇಲ್ಸ್ ಕಮ್ಮಿ ಆಗಿದೆ, ಯಾಕಂದ್ರೆ ಫ್ರೀ ದರ್ಶನ ಫಾಸ್ಟ್ ಆಗಿ ಆಗ್ತಾ ಇದೆ. VIP ಪಾಸ್ಗಳು ಕಟ್ಟಾದ್ರೂ ಕೂಡ ನಾವು ಅನ್ಕೊಂಡ್ವಿ 1,000 ರೂಪಾಯಿ ಸೇಲ್ಸ್ ಜಾಸ್ತಿ ಆಗುತ್ತೆ, 300 ರೂಪಾಯಿ ಸೇಲ್ಸ್ ಜಾಸ್ತಿ ಆಗುತ್ತೆ ಅಂತ. ಆದ್ರೆ ಅನುಕೂಲಸ್ಥರು ಕೂಡ ಭಕ್ತಿ ಭಾವನೆಯಿಂದ
ಧರ್ಮದರ್ಶನದಲ್ಲಿ ಬರ್ತಾ ಇದ್ದಾರೆ ಅನುಕೂಲಸ್ಥರು ಕೂಡ. ಒಟ್ನಲ್ಲಿ ಹಾಸನಾಂಬೆ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದ್ದು ಪಾಸ್ ಪದ್ಧತಿಗೆ ಬ್ರೇಕ್ ಹಾಕಿರೋದು ದೊಡ್ಡ ಬದಲಾವಣೆ ತಂದಂತಾಗಿದೆ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ. ಶಿವಮೊಗ್ಗದಲ್ಲಿ ನ್ಯೂಸ್ 18 ಕರುನಾಡ ಹಬ್ಬ 2ನೇ ದಿನವೂ ಕರುನಾಡ ಹಬ್ಬಕ್ಕೆ ಸಖತ್ ರೆಸ್ಪಾನ್ಸ್. ಕರುನಾಡ ಹಬ್ಬದ ಬಗ್ಗೆ ಮೆಚ್ಚುಗೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ. ಆಟ ಆಡುವ ವೇಳೆ ನಾಲೆಯಲ್ಲಿ ಬಿದ್ದ ಬಾಲಕ, ನೀರಿನ ರಭಸಕ್ಕೆ ಕೊಚ್ಚಿ ಹೋದವನಿಗೆ ಹುಡುಕಾಟ. ದಾವಣಗೆರೆಯ ಲಿಂಗದಹಳ್ಳಿ ಗ್ರಾಮದ ಭದ್ರಾ ನಾಲೆಯಲ್ಲಿ ಘಟನೆ. ಶಾಲೆಯಿಂದ ಮನೆಗೆ ಬರ್ತಿದ್ದ ಮಕ್ಕಳ ಮೇಲೆ ಹೆಜ್ಜೆನು ದಾಳಿ, ಗಾಯಗೊಂಡಿದ್ದ ಓರ್ವ ಬಾಲಕಿ ಸಾವು, 2 ಗಂಭೀರ. ಪುತ್ತೂರಿನ ಸೇಡಿಯಾಪು ಸಮೀಪದ ಕೂಟೇಲು ಎಂಬಲ್ಲಿ ಘಟನೆ. ಎಚ್ಡಿಕೋಟೆಯ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಕಳ್ಳಾಟ, ಕೆಲಸಕ್ಕೆ ಚಕ್ಕರ್, ತೋಟದಲ್ಲಿ ಎಣ್ಣೆ ಹೊಡೆಯುವುದಕ್ಕೆ ಹಾಜರ್. ಅಧಿಕಾರಿ ರಾಮಸ್ವಾಮಿ ವಿರುದ್ಧ ಸಾರ್ವಜನಿಕರ ಆಕ್ರೋಶ.